ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ, ಹಾಗೆ ಟೈಮು 11:30 ಆಗ್ತಾ ಇದೆ. ಯಾವುದೇ ಕೆಲಸ ಆಗಿಲ್ಲ, ತಿಂಡಿ ಒಂದು ತಿಂದಿರೋದಷ್ಟೇ. ಹಾಗೆ ಇವಾಗ ಒಂದು ಆನ್ಲೈನಲ್ಲಿ ಒಂದು ವಸ್ತುನ ಇದು ಮಾಡಿದೆ, ಬುಕ್ ಮಾಡಿದೆ. ಅದು ಇವಾಗ ಬಂದಿದೆ. ಈ ಥರದ್ದು 3 ಪೀಸ್ ಬಂದಿದೆ. ಇದು ಏನಕ್ಕೆ ಅಂತ ಹೇಳ್ತೀನಿ. ಇದು ಸೆಟ್ ಆಗುತ್ತೇನೋ ನನಗೂ ಐಡಿಯಾ ಇಲ್ಲ. ತರಿಸಿದ್ದೀನಿ, ಸೆಟ್ ಆಗ್ಬೋದು ಅಂಥೇಳಿ. ಈ 3 ಪೀಸ್ಗೆ 280 ರುಪೀಸು. ಕಿಚನ್ಗೆ ಅಂತೇಳಿ ತಂದಿದ್ದೀನಿ. ಅಂದರೆ ಕಿಚನ್ ಸ್ಟಿಕ್ಕರು ವಾಲ್ಗೆಲ್ಲ ಅಂಟಿಸ್ಬೋದು ಇದನ್ನು. ಆದರೆ ನಾನು ಇದು ಬರುತ್ತೆ ನೋಡಿ, ಹುಡ್ಡುದು. ನಾನು ಏನದು ದಿನಸಿದೆಲ್ಲ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಅಂಟಿಸೋಣ ಅಂತೇಳಿ ತೊಗೊಂಡಿದ್ದೀನಿ. ಅದಕ್ಕೆ ಯಾವಾಗಲೂ ನಾನು ನ್ಯೂಸ್ ಪೇಪರ್ ಹಾಕ್ತಾ ಇರ್ತೀನಲ್ವ, ಅದ್ರ ಬದಲು ಇದನ್ನು ಹಾಕೋಣ ಅಂಥೇಳಿ. ಈ ಥರ ವೈಟ್ ಕಲರ್ ಇದು, ಫುಲ್ಲು ಸ್ವಲ್ಪ ಮಾರ್ಬಲ್ ಟೈಪ್ ಕಾಣಿಸುತ್ತೆ. ಇದು ಬೇಕು ಅಂದರೆ ನಿಮಗೆ ಏನದು ಕಿಚನ್ನು ಕೌಂಟ್ರ್ ಟಾಪ್ ಮೇಲೂ ಕೂಡ ಅಂಟಿಸ್ಬೋದು. ನನಗೆ ದಿನಸಿ ಎಲ್ಲ ಇಡ್ತೀನಲ್ಲ, ಅಲ್ಲಿ ಮಾತ್ರ ಅಂಟಿಸೋಣ ಅಂತೇಳಿ ತರಿಸಿದ್ದೀನಿ. ಗೊತ್ತಿಲ್ಲ ಅಂಟುತ್ತೋ ಏನೋ ಅಂಥೇಳಿ. ಇದರಲ್ಲಿ ತುಂಬ ವೆರೈಟಿ ಇದೆ. ಬ್ಲ್ಯಾಕ್ ಕಲರ್, ಫಸ್ಟು ನಾನು ಬ್ಲ್ಯಾಕ್ ಕಲರ್ ಬುಕ್ ಮಾಡಿಬಿಟ್ಟಿದ್ದೆ. ಬ್ಲ್ಯಾಕ್ ಕಲರ್ ಏನಂದರೆ ಸ್ವಲ್ಪ ಕತ್ಲೆ ಥರ ಫೀಲ್ ಆಗುತ್ತೆ. ವೈಟ್ ಕಲರ್ ಆದರೆ ಸ್ವಲ್ಪ ಬೆಳಕು ಥರ ಫೀಲ್ ಆಗುತ್ತೆ. ಅದಕ್ಕೆ ಆಮೇಲೆ ಮತ್ತೆ ಬ್ಲ್ಯಾಕನ್ನ ಕ್ಯಾನ್ಸಲ್ ಮಾಡಿ, ಅಂದರೆ ಬ್ಲ್ಯಾಕ್ ಕಲರ್ ನಾನು ಕ್ಯಾನ್ಸಲೇ ಮಾಡಲಿಲ್ಲ. ಯಾಕೆಂದರೆ ಇವಾಗ ಮೊದಲೆಲ್ಲ ಹೇಗೆ ಅಂದರೆ ಬುಕ್ ಮಾಡಿದ್ಮೇಲೆ ನಾವು ಕ್ಯಾನ್ಸಲ್ ಆಪ್ಷನ್ ಇತ್ತು. ಇವಾಗ ಅದು ಆಪ್ಷನ್ ಇಲ್ಲ. ಇವಾಗ ಮನೆಗೆ ಬಂದಮೇಲೆ ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕು, ಆ ಥರ ಆಪ್ಷನ್ ಇರೋದು. ಸರಿ, ಮನೆಗೆ ಬಂದಮೇಲೆ ಅದನ್ನ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಅದು ಡೆಲಿವರಿ ಫೇಲ್ಡ್ ಅಂತ ಬಂತು. ಮತ್ತು ಇದು 3ನೇ ಬಾರಿನೋ 4ನೇ ಬಾರಿನೋ ನಾನು ಬುಕ್ ಮಾಡಿರೋದು. ಕ್ಯಾನ್ಸಲ್ ಆಗ್ತಾನೆ ಇತ್ತು ಯಾವಾಗ್ಲೂ. ಆಮೇಲೆ ನಾನು ವೈಟ್ ಕಲರ್ನ ಬುಕ್ ಮಾಡಿದ್ದೆ. ಸುಮಾರು ಒಂದು 20 ಡೇಸಿಂದ ಈ ಥರ ಕ್ಯಾನ್ಸಲ್ ಆಗ್ತಾನೆ ಇರ್ತಿತ್ತು. ಮತ್ತೆ ಬುಕ್ ಮಾಡ್ತಾನೆ ಇದ್ದೆ. ಅದಕ್ಕೆ ಇವತ್ತು ಬಂದಿದೆ. ನೋಡೋಣ ಇದು ಏನಾದರೂ ಸೆಟ್ ಆದರೆ ತೋರಿಸ್ತೀನಿ. ನನಗೆ ಎಲ್ಲೋ ಒಂದು ಕಡೆ ಅಂಟಲ್ವೇನೋ, ವುಡ್ ಅಲ್ವಾ ಅದು. ಅದಕ್ಕೆ ನಾನು ಪ್ಲ್ಯಾನ್ ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ, ತೋರಿಸ್ಬಿಟ್ಟು ಹೇಳ್ತೀನಿ ಬನ್ನಿ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಪೇಪರ್, ನ್ಯೂಸ್ ಪೇಪರ್ ಎಲ್ಲ. ಇದು ಫಸ್ಟು ಒಂದು ಹರಿದೋಗ್ಬಿಟ್ಟಿದೆ ನೋಡಿ, ಅದ್ರ ಮೇಲೆ ಈ ಪೇಪರ್ ಒಂದನ್ನು ಹಾಕಿದ್ದೀನಿ. ಇದು ಅವಾಗವಾಗ ಈ ಥರ ಆಗ್ತಾನೆ ಇರುತ್ತೆ, ಹರಿದೋಗ್ತಾನೆ ಇರುತ್ತೆ ನ್ಯೂಸ್ ಪೇಪರ್ ಎಲ್ಲ ಹಾಕಿದ್ರೆ. ಅದಕ್ಕೆ ನಾನು ಅದನ್ನು ತರಿಸಿರೋದು. ಇದೇನಂದರೆ ಈ ಹಲಿಗೆಗಳೆಲ್ಲ ಇದೆ ನೋಡಿ, ಇದಕ್ಕೆಲ್ಲ ಏನು ಮಾಡಿದ್ದಾರೆ ಅಂದರೆ ಅವರು ಈ ಕಲರ್ ಏನಿದೆ ಕ್ರೀಮ್ ಕಲರ್, ಅದನ್ನೇ ಪೇಂಟ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅದು ಅಂಟುತ್ತಾ ಇಲ್ವೋ ಅಂತ ನನಗೆ ಡೌಟು. ಅದರಿಂದ ನಾನು ಒಂದು ಸರಿ ಇದನ್ನೆಲ್ಲ ನೀರಲ್ಲಿ, ಈ ಹಲಿಗೆ ಏನಿದೆ ಅದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ಆ ಬಣ್ಣ ಎಲ್ಲ ಹೋಗೋ ಥರ ವಾಶ್ ಮಾಡಿಬಿಟ್ಟು, ಅಂದರೆ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಬಿಟ್ಟು ಆಮೇಲೆ ಡ್ರೈ ಆಗಕ್ಕೆ ಬಿಡೋಣ. ಆಮೇಲೆ ಅದನ್ನು ಅಂಟಿಸೋಣ ಅಂತ ಪ್ಲ್ಯಾನ್ ಇದೆ. ಅದೇನಾದ್ರು ವರ್ಕೌಟ್ ಆದರೆ ಬೇಕಾದರೆ ನಾನು ಹೇಳ್ತೀನಿ ನಿಮಗೆ. ಓಕೆ. ಹಾಗೆ ಸೋಮವಾರ ಆಗಿರೋದ್ರಿಂದ ನಾನು ನಿಮಗೆ ಗೊತ್ತು, ಇದೆಲ್ಲ ಬೆಡ್ಶೀಟ್ ತೆಗೆಯೋದು ಮತ್ತು ಸೋಫಾ ಕವರೆಲ್ಲ ಚೇಂಜ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀನಿ. ಇವಾಗ ಸುಮಾರು 2 ತಿಂಗಳಾಗಿರ್ಬೋದು. 2 ತಿಂಗಳಿಂದ 15 ಡೇಸ್ಗೆ ಒಂದು ಸರಿ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ಯಾಕೆ ಅಂದರೆ ಇವಾಗ ಮಳೆ, ಈ ವರ್ಷ ಮಳೆನೇ ಇಲ್ವಲ್ಲ, ಅದರಿಂದ ನೀರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಇವತ್ತು ನಾವು ನೀರಿಗೆ ಹೇಳಿದ್ರೆ 5 ಡೇಸು 3 ಡೇಸ್ ಮೇಲೆ ಆಗಿಬಿಡುತ್ತೆ ನೀರು ಬರೋದು. ಅವರು ಹೇಳ್ತಿರ್ತಾರೆ ಮಳೆ ಇಲ್ಲ, ನೀರಿಲ್ಲ, ನಾವು ಬೇರೆ ಕಡೆಯಿಂದ ತಂದು ನಿಮಗೆ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ. ಅದರಿಂದ ವೀಕ್ಲಿ ಒಂದು ಸರಿ ತೆಗಿಯೋದನ್ನ ಇವಾಗ ನಾನು 15 ಡೇಸ್ಗೆ ಒಂದು ಸರಿ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ ಅಷ್ಟೇ. ಹಾಗೆ ಈ ಬೆಡ್ಶೀಟ್ ಮಾತ್ರ, ದಿವಾನ್ ಮಾತ್ರ ವೀಕ್ಲಿ ಒಂದು ಸರಿ ತೆಗಿಯೋದು. ಏಕೆಂದರೆ ಕೌಶಿ ತುಂಬ ಬೆವರ್ತಾನೆ, ಅದರಿಂದ ಅದನ್ನು ಮಾತ್ರ ಜಾಸ್ತಿ, ಅಂದರೆ ವಾರದಲ್ಲಿ ಒಂದು ಸರಿ ರಿಮೂವ್ ಮಾಡ್ತೀನಿ. ಇದನ್ನೆಲ್ಲ ಸೋಫಾ ಕವರ್ ಇರ್ಬೋದು, ಬೆಡ್ ಕವರು, ಇದನ್ನೆಲ್ಲ 15 ಡೇಸ್ಗೆ ಒಂದು ಸರಿ. ಮತ್ತು ಇಲ್ಲಿ ಸೋಫಾ ಮೇಲೆ ಟವಲ್ಲೆಲ್ಲ ಇಟ್ಟಿರ್ತೀನಲ್ಲ, ಹ್ಯಾಂಡ್ ಟವಲ್ಗಳು, ಅಂದರೆ ಊಟ ಆದಮೇಲೆ ಕೈ ಒರೆಸ್ಕೊಳ್ಳೋದಕ್ಕೆ, ಅದನ್ನು ಮಾತ್ರ ವಾರದಲ್ಲಿ 2 ಬಾರಿ ತೆಗೆದಾಕ್ತೀನಿ. ಯಾಕೆಂದರೆ ನಾನು ವಾಶ್ ಮಾಡ್ತಾ ಇರ್ತೀನಲ್ಲ ಕೈಯಲ್ಲಿ, ಆವಾಗಲೇ ಅದನ್ನು ಎತ್ಕೊಂಡೋಗ್ಬಿಟ್ಟು ವಾಶ್ ಮಾಡ್ತೀನಿ. ಆ ಥರ ಮಾಡ್ಕೊಂಡಿದ್ದೀನಿ. ಇನ್ನೂ ಈ ಸರಿ ಮಳೆ ಇಲ್ಲದೇ ಇರೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಯಾವಾಗ ಸಮ್ಮರಲ್ಲಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಒಂದು 2ರಿಂದ 3 ಸರಿ ಅಷ್ಟೇ ಮಳೆ ಆಗಿರೋದು ಇಲ್ಲಿ ನಾವಿರೋ ಪ್ಲೇಸಲ್ಲಿ. ಇವಾಗ ಮೊನ್ನೆ ಒಂದು 2-3 ಸರಿ ಮಳೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಮಳೆನೇ ಆಗಿಲ್ಲ.
ಪಾಪ ಅವ್ರು ತಾನೇ ನೀರು ಎಲ್ಲಿಂದ ತಂದು ಕೊಡ್ತಾರೆ. ಅದಕ್ಕೆ ನಾವು ಆದಷ್ಟು ನೀರನ್ನು ಕಡಿಮೆ ಯೂಸ್ ಮಾಡ್ತಾ ಬರ್ತಿದ್ದೀವಿ. ಈ ಥರನೇ ವೀಕ್ಲಿ ತೆಗೆದ್ರೆ ಮಿಷಿನ್ಗೆ ಹಾಕಲೇಬೇಕು. ಅದಕ್ಕೆ 15 ಡೇಸ್ಗೆ ಒಂದು ಸರಿ ತೆಗಿಯೋಣ ಅಂಥೇಳಿ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಹಾಗೆ ಇದು ನೋಡೋಣ. ಇವತ್ತು ಆಗಲ್ಲ, ಇವತ್ತು ಇನ್ನೂ ಏನು ಕೆಲಸನೂ ಆಗಿಲ್ಲ. 11:30 ಆಗೇ ಹೋಯ್ತು, ಇನ್ನೂ ಏನು ಕೆಲಸ ಆಗಿಲ್ಲ ನನಗೆ. ಅದಕ್ಕೆ ಇವತ್ತು ಈ ಕೆಲಸ ಏನು ಮಾಡಲ್ಲ, ಮಾಡಿದರೆ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಏನಾದರೂ ಸ್ಟಿಕ್ ಮಾಡಿದಾಗ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಹಾಗೆ ನಾನು ಹೇಳ್ದಂಗೆ ಕೌಂಟ್ರ್ ಟಾಪ್ಗೆ ಹಾಕ್ಬೋದು, ಮತ್ತು ಹುಡ್ಗೆಲ್ಲ ಹಾಕ್ಬೋದು. ಡೋರ್ಗಳು, ವಾರ್ಡ್ರೋಬು, ಬೀರು ಇಲ್ಲಿಗೆಲ್ಲ ಅಣಿಸ್ಬೋದು. ಅಲ್ಲಿಗೆ ಸ್ವಲ್ಪ ಡೌಟ್ ಇದೆ, ಯಾಕೆಂದರೆ ಅದು ಈ ಬಣ್ಣ ಏನಿದೆ ಹಿಂಗೆ ಮಾಡಿದ್ರೆ ಕೈಗೆಲ್ಲ ಬರುತ್ತೆ, ಪುಡಿ ಥರ. ಇದು ವಾಟರ್ ಪ್ರೂಫ್ ಥರ ಏನಲ್ಲ, ಈಗಂದರೆ ಧೂಳು ಥರ ಬರುತ್ತೆ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಆ ಥರ. ಇವಾಗ ಸ್ವಲ್ಪ ಕಡಿಮೆ, ಇಲ್ಲೆಲ್ಲ ಸ್ವಲ್ಪ ಕಡಿಮೆ, ಬೇರೆ ಪ್ಲೇಸಲ್ಲೆಲ್ಲ ಉದುರುತ್ತೆ. ಅದರಿಂದ ಅಂಟುತ್ತಾ ಏನೋ ಅಂತ ಡೌಟು. ಅದಕ್ಕೆ ಕೌಶಿ ಅದು ಪ್ಲ್ಯಾನ್ ಕೊಟ್ಟಿರೋದು, ಬಟ್ಟೆಲಿ ಒದ್ದೆ ಬಟ್ಟೆ ಮಾಡಿ ಚೆನ್ನಾಗಿ ಒರೆಸ್ಬಿಟ್ಟು ಬಣ್ಣ ಎಲ್ಲ ಹೊಟ್ಟೋಗ್ಬೇಕು, ಆ ಥರ ಒರೆಸ್ಬಿಟ್ಟು ಆಮೇಲೆ ಇದನ್ನು ಅಂಟಿಸೋಣ ಅಂಥೇಳಿ ಪ್ಲ್ಯಾನ್ ಕೊಟ್ಟಿದ್ದಾನೆ. ಓಕೆ, ಇದನ್ನು ಅಂಟಿಸಿದಾಗ ಖಂಡಿತ ನಿಮಗೆ ತೋರಿಸ್ತೀನಿ. ಓಕೆ, ನಾನು ಇವತ್ತು ವೀಡಿಯೋ ಮಾಡಬಾರ್ದು, ನಾಳೆ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಇದು ಬಂತಲ್ಲ, ಹಾಗೆ ನಿಮ್ಗೆ ತೋರಿಸ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ನೋಡೋಣ. ಆದರೆ ಮಾಡ್ತೀನಿ, ಗೊತ್ತಿಲ್ಲ, ಆಗಿಲ್ಲ ಅಂದರೆ ನಾಳೆಗೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಆ ಥರ. ಓಕೆ, ಇವಾಗ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಓಕೆ, ಹಾಗೆ ಸೆಲ್ಫಿ ಸ್ಟಿಕ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಉದ್ದ ಆಯಿತು ಅಷ್ಟೇ, ಅದು ಬಿಟ್ಟರೆ ಚೆನ್ನಾಗಿ. ನಾನು ನಿನ್ನೆ ತೊಗೊಂಡೋಗ್ಬೇಕಿತ್ತು ಪ್ರವೀಣನ ಮನೆಯಲ್ಲೆಲ್ಲ, ಚೆನ್ನಾಗಿರೋದು ವೀಡಿಯೋಸ್ಗಳೆಲ್ಲ ಮಾಡೋಕ್ಕೆ. ಮರ್ತೆ ಹೋಗ್ಬಿಟ್ಟಿರುತ್ತೆ, ಹೋಗ್ಬೇಕಾರೆ ಅಂದ್ಕೊಂಡಿರ್ತೀನಿ, ಹೋಗ್ಬೇಕಾರೆ ಬ್ಯಾಗಿಗೆ ಹಾಕ್ಕೊಳ್ಳೋಣ ಅಂತ, ಆಮೇಲೆ ಮರ್ತೆ ಹೋಗಿರುತ್ತೆ. ಅಲ್ಲೋದ್ಮೇಲೆ ನೆನಪಾಗೋದು, ನಾನು ತೊಗೊಬರ್ಬೇಕಿತ್ತು ಅಂಥೇಳಿ ಆಯ್ತು. ಓಕೆ, ಟೈಮ್ ಬಂದು ಇವಾಗ 3 ಗಂಟೆ ಅಲ್ಲ, 3:15 ಆಗಿದೆ. ನಾನು ಇವಾಗ ವಿಡಿಯೋ ಎಡಿಟ್ ಮಾಡೋಕ್ಕೆ ಅಂತೇಳಿ ಹೋಗ್ತಾಯಿದ್ದೆ. ಹಾಗೆ ನಾನು ಇತ್ತೀಚೆಗೆ 1.5 ತಿಂಗಳು ಅಥವಾ 1 ತಿಂಗಳಾಯಿತು ಸ್ಲಿಪ್ಪರ್ ತೊಗೊಂಡೆ ಬಾಟಾ ಶೋರೂಮಲ್ಲಿ. ಅದನ್ನ ತೋರಿಸ್ತೀನಿ ರೀ, ಅದು ಹೇಗಿದೆ ಅಂತೇಳಿ, ಮತ್ತು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಓಕೆ, ಇದೇ ನೋಡಿ, ಬಾಟಾ ಶೋರೂಮಲ್ಲಿ ತೊಗೊಂಡಿದ್ದು ಇದು ಸ್ಲಿಪ್ಪರು. ಸುಮಾರು 1.5 ತಿಂಗಳು ಆಗಿರ್ಬೋದು ಅಷ್ಟೇ. 3 ಬಾರಿ ಯೂಸ್ ಮಾಡಿದ್ದೀನಿ, ಕಾಣಿಸ್ತಿದೆಯಾ? ಇದರಲ್ಲಿ ವೈಟ್ ಕಲರು ಇತ್ತು, ಮತ್ತು ಇದು ಬ್ಲ್ಯಾಕ್ ಕಲರ್ ಎರಡಿತ್ತು. ನನಗೆ ಬ್ಲ್ಯಾಕೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಓಕೆ, ಅವರು ಹೇಳಿದರು ನಿಮಗೆ ಬ್ಲ್ಯಾಕ್ ಕಲರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಲ್ಯಾಕೇ ತೊಗೊಳ್ಳಿ ಅಂತೇಳಿ. ಆದರೂ ಕೂಡ ನಾನು ಕೂಡ ಸ್ವಲ್ಪ ಬ್ಲ್ಯಾಕೇ ಇಷ್ಟಪಡ್ತೀನಿ, ಅದರಿಂದ ಬ್ಲ್ಯಾಕ್ ಕಲರೇ ತೊಗೊಂಡೆ. ನೋಡಿ, ಚೆನ್ನಾಗಿದೆ. ಆದರೆ ಏನು ಗೊತ್ತಾ, ಇದು ಇದ್ರ ಪ್ರಾಬ್ಲಮ್ ಬಂದು ವೆಯ್ಟ್. ಇದು ಸ್ಲಿಪ್ಪರು ನನಗೆ ವೆಯ್ಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಲೈಟಾಗಿರಬೇಕು ಸ್ಲಿಪ್ಪರು. ಇದು ವೆಯ್ಟ್, ಯಾಕೆಂದರೆ ನಾನು ಇದು ಬಂದು ಹಳೆ ಸ್ಲಿಪ್ಪರ್ ನೋಡಿ, ಇದು ಬಂದು ಪ್ಯಾರಾಗಾನು. ಇದು ಹಳೆ ಸ್ಲಿಪ್ಪರ್ ಫುಲ್ಲು ಹಾಳಾಗಿದೆ, ಅದರಿಂದನೇ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಲೈಟ್ ವೆಯ್ಟ್ ಸ್ಲಿಪ್ಪರು, ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಅಂಥೇಳಿ. ಇದು ಚೆನ್ನಾಗಿದೆ. ಇದು ಅಷ್ಟೇ ಬ್ಲ್ಯಾಕ್ ಕಲರ್, ಇದರಲ್ಲೂ ಅಷ್ಟೇ ಪರ್ಪಲ್ ಸಿಗುತ್ತೆ, ಬ್ಲ್ಯಾಕ್ ಸಿಗುತ್ತೆ, ವೈಟು ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಓಕೆ, ಇದು ಅಷ್ಟೇ. ಇದಿದೆ ನೋಡಿ, ಇದು ಲೆಂತ್ ಉದ್ದ ಇಲ್ಲ, ಇದ್ರ ಲೆಂತ್ ನೋಡಿ ತೋರಿಸ್ತೀನಿ. ಇದ್ರ ಲೆಂತ್ ನೋಡಿ ತುಂಬ ಉದ್ದ. ಇದು ಒಂದೊಂದ್ಸರಿ ಇದು ನಾನು ಬಿದ್ದುಬಿಡ್ತೀನಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ, ಕಲ್ಲಿಗೆಲ್ಲ ಎಡ್ಗೋದು ಆ ಥರ ಎಲ್ಲ ಆಗ್ತಾ ಇರ್ತದೆ. ಯಾವಾಗ ಬೀಳ್ತೀನಿ ಏನೋ ಗೊತ್ತಿಲ್ಲ, ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾನೆ ಇಲ್ಲ ಈ ಸ್ಲಿಪ್ಪರಷ್ಟು. ಈ ಸ್ಲಿಪ್ಪರು ಈ ಥರ. ಮತ್ತು ಕೌಶಿ ಒಂದು ತೊಗೊಂಡೆ, ಇದು ಅಷ್ಟೇ ಬಾಟಾ ಶೋರೂಮ್ದು. ಅವನು ಡೈಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದಾನೆ. ಇನ್ನೊಂದಿದೆ, ಅದು ಯೂಸ್ ಮಾಡ್ತಾನೆ ಇಲ್ಲ, ಇದನ್ನೇ ಯೂಸ್ ಮಾಡಿ ಫುಲ್ ಹಿಂಗಾಗಿದೆ ನೋಡಿ. ನಾನು ತೊಗೊಳಕ್ಕೆ ಹೋಗಿದ್ದು, ಅವನು ಕೂಡ ತೊಗೊಂಡಿದ್ದಾನೆ.
ಇದು ಫುಲ್ ಹೆಂಗೆ ಅಂದರೆ ಕಾಲು ಫುಲ್ಲು ಒಳಗಡೆ ಹೋಗಿ ಕೂತ್ಕೊಬಿಡುತ್ತೆ, ಒಂಥರ ಹೋಲ್ ಥರ ಇದೆ ಇಲ್ಲಿ, ಹಿಂಗೆ ಹೋಗಿ ಕೂತ್ಕೊಬಿಡುತ್ತೆ. ಇದು ಅಷ್ಟೇ ಸಖತ್ ವೆಯ್ಟು, ಆದರೆ ಅವನಿಗೆ ಸರಿ ಇದೆಯಂತೆ, ಕರೆಕ್ಟಾಗಿದೆ ಅಂತ ಹೇಳ್ತಿರ್ತಾನೆ. ನನಗೆ ಅದು ವೆಯ್ಟ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಸ್ಲಿಪ್ಪರು ಬಾಳಿಕೆ ಎಲ್ಲ ಚೆನ್ನಾಗಿ ಬರುತ್ತೆ, ಆದರೆ ಸಖತ್ ವೆಯ್ಟ್ ಅನಿಸುತ್ತೆ ನನಗೆ. ನಾನು ಇದನ್ನು ಯೂಸ್ ಮಾಡಿದಾಗ ವೆಯ್ಟ್ ಅನಿಸುತ್ತೆ. ಮತ್ತು ಇದೆಲ್ಲ ಹೇಗೆ ಅಂದರೆ ನೀವು ನೋಡ್ತಿರ್ಬೋದು, ಸಾಫ್ಟ್ ಅನ್ನೋ ಫೀಲ್ ಕೊಡುತ್ತೆ. ಓಕೆ, ಆದರೆ ಬೇಗನೂ ಹಾಳಾಗಲ್ಲ, ತುಂಬ ನಿಧಾನ ಇದೆಲ್ಲ ಹಾಳಾಗೋದು. ಮತ್ತು ಇದೇನಿದೆ, ನೀವು ಬೇಕಂದರೆ ಲೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಟೈಟ್ ಮಾಡ್ಕೋಬೋದು. ಇಲ್ಲಿ ಹೋಲಿದೆ, ನಿಮ್ಗೆ ಕಾಣಿಸ್ತಿದೆಯಾ, ಇಲ್ಲಿ ಹೋಲಿದೆ ಆ ಥರ. ನೀನು ಹಾಕ್ಕೊಂಡು ಹೋಗಿದ್ನಲ್ಲ ಹೊರಗಡೆನೇ ಇದೆ, ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಫುಲ್ಲು ಹಾಳಾಗ್ಬಿಟ್ಟಿದೆ ಸ್ಲಿಪ್ಪರ್. ಆದರೆ ಇದಕ್ಕಿಂತ ಇದ್ರ ರೇಟ್ ಹೋಲಿಸ್ಕೊಂಡು ಇದು ಫುಲ್ ಕಡಿಮೆ. ಇದು 250 ಒಳಗಡೆನೇ ಅಂದ್ಕೊಂಡಿದ್ದೀನಿ, ಇದು ಕಡಿಮೆನೇ. ಇದು ಬಂದು 1000 ರುಪೀಸ್ ಆಯಿತು. ಇದು 1000, ಇದು 1000 ಸೇಮ್ ಅನಿಸುತ್ತೆ. ಒಂದು 50 ರೂಪಾಯಿ ಜಾಸ್ತಿನೇ ಇರ್ಬೋದೇನೋ. ಇದು ಮಾತ್ರ 999. ಓಕೆ, ಟೈಮ್ ಬಂದು ಇವಾಗ 6:45. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ. ಇವತ್ತು ಪಾರ್ಕಿಗೆ ಹೋಗಿಲ್ಲ ವಾಕ್ ಮಾಡೋದಕ್ಕೆ. ಶನಿವಾರ ಹೋಗಿಲ್ಲ, ಭಾನುವಾರ ಹೋಗಿಲ್ಲ, ಇವತ್ತು ಸೋಮವಾರನೂ ಹೋಗಿಲ್ಲ. ಸ್ವಲ್ಪ ಕೆಲಸ ಇತ್ತು ಇವತ್ತು, ಕೆಲಸಗಳಾಗಿದ್ದೇ ಲೇಟು, ಅದರಿಂದ ಹೋಗೋಕ್ಕಾಗಿಲ್ಲ. ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಆದರೆ ಶನಿವಾರ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಶನಿವಾರ ಆ ಕಡೆ ಊರಿಗೆ ಅಂದರೆ ಸಿಟಿಗೆ ಹೋದ್ವಿ, ಅವತ್ತು ಕೂಡ ಮಾಡೋಕ್ಕಾಗಿಲ್ಲ. ಇವತ್ತಾದರೂ ಮಾಡೋಣ ಅಂದರೆ ಇವತ್ತು ಟೈಮ್ ಆಯಿತು. ಆದರೂ ಪರವಾಗಿಲ್ಲ, ಇವತ್ತು ವಾಕಿಂಗು ಹೋಗೋದೇ ಬೇಡ, ದೇವ್ರ ಮನೆ ಫಸ್ಟ್ ಇವತ್ತು ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ. ಇವಾಗ 6:45 ಆಗಿದೆ, ಇವಾಗ ಹೋಗಲ್ಲ. ಇವಾಗ ಏನಿತ್ತು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮೋಹನ್ ಮಾಮ ಬರೋ ತನಕ ಕೆಳಗಡೆನೇ ಸ್ವಲ್ಪ ಹೊತ್ತು ಏನಂದರೆ ವಾಕ್ ಮಾಡ್ತಾ ಇರ್ತೀನಿ ಅಷ್ಟೇ. ನಾಳೆಯಿಂದ ಹೋಗ್ತೀನಿ. ವಾರದಲ್ಲಿ 2 ಡೇಸ್ ಅಂತೂ ಕಂಪಲ್ಸರಿ ಮಿಸ್ ಆಗುತ್ತೆ. ಪ್ರತಿ ವೀಕು ಕರೆಕ್ಟಾಗಿ ಡೈಲಿ ಹೋಗ್ತೀನಿ ಅನ್ನೋದು ಕಷ್ಟ. ಡೈಲಿ ಹೋಗೋದಕ್ಕೆ ಆಗಲ್ಲ. ಹೋದ ವಾರನೂ ಹೀಗೆ ಹೋಗಿಲ್ಲ, ಮಳೆ ಬಂತು ಅಂತೇಳಿ. ಈ ವಾರನೂ ಹೋಗಿಲ್ಲ. ಮಧ್ಯದಲ್ಲಿ ವಾರದಲ್ಲೇ ಒಂದು 3 ಡೇಸ್ ಅಷ್ಟೇ ಹೋಗ್ತೀವಿ ವಾಕಿಂಗ್ಗೆ, ಇಲ್ಲಾಂದರೆ ಹೋಗಲ್ಲ. ಓಕೆ, ನೋಡ್ತೀನಿ. ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಾಫಿ ಕುಡಿದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಕುಡಿಯೋಣ. ದರ್ಶನ ನೆನಪಾಗ್ತಿರಲ್ಲ, ಇದ್ದರೆ ನೆಮ್ಮದಿಯಾಗಿರ್ಬೇಕು. ನಾನಿನ್ನೂ ಕಾಫಿನೇ ಮಾಡಿಲ್ಲ. ಆಲ್ರೆಡಿ ಮೋಹನ್ ಮಾಮ ಬರ್ತಾಯಿದ್ದೀನಿ ಇನ್ನೊಂದು 5 ನಿಮಿಷ ಅಂತ ಅಂದರು. ಓಕೆ ಆಯಿತು ಬನ್ನಿ. ನೀವು ಇವತ್ತು ವಾಕಿಂಗೇ ಇಲ್ಲ, ಇಲ್ಲಾದರೂ ಒಂದು 10 ನಿಮಿಷ ಮಾಡೋಣ ಅಂತ ಅಂದ್ಕೊಂಡೆ, ಅದು ಇಲ್ಲ. ಫೋನ್ ಮಾಡಿದ್ರು ಇವಾಗ, ಹಂಗಂದರು. ಸರಿ ಆಯಿತು ಬನ್ನಿ ಅಂದೆ. ಇವಾಗ ಕಾಫಿ ಮಾಡ್ಕೊಬಂದು ಕೂತಿದ್ದೀನಿ. ಈ ಬಿಸಿ ಕಾಫಿ ಕುಡ್ಕೊಂಡು ಕೆಳಗಡೆ ಹೋಗೋದ್ರೊಳಗಡೆ, ಇಲ್ಲಾಂದ್ರೆ ಅರ್ಧ ಕಾಫಿ ಕುಡಿಯೋದ್ರೊಳಗಡೆ ಮಮ್ಮ ಬಂದೇ ಬಿಡ್ತಾರೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತು ವಿಡಿಯೋನ ಮಾಡಲೇಬಾರ್ದು ಅಂದ್ಕೊಂಡಿದ್ದೆ, ಆದರೂ ಹೆಂಗೋ ವಿಡಿಯೋ ಹೋಯಿತು. ಓಕೆ ಬಾಯ್.